ದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಇರ್ತೀರಾ ನೀವು ಸೆಕೆಂಡ್ PUC ಒಂದು ವಿದ್ಯಾರ್ಥಿಯ ಉತ್ತರ ಪತ್ರಿಕೆ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂಥದ್ದಾಗಿರುತ್ತೋ ಹಾಗೂ ಪ್ರಮುಖವಾಗಿ ಒಂದು ಪರಿಶೀಲನೆಗೆ ಒಳಪಟ್ಟಿರ್ತಕ್ಕಂಥ ಗ್ರೀನ್ ಪೆನಲ್ಲಿ ಕೂಡ ಒಂದು ಮಾರ್ಕ್ನ ಕೂಡ ವೀಕ್ಷಣೆ ಮಾಡ್ತಿರ್ತಾರೆ 80ಕ್ಕೆ 80 ಅಂಕವನ್ನು ತೆಗೆದುಕೊಂಡಿರುವಂಥ ವಿದ್ಯಾರ್ಥಿಯ ಉತ್ತರ ಪತ್ರಿಕೆಯನ್ನು ಒಂದು ಆನ್ಸರ್ ಬುಕ್ಲೆಟ್ ಏನಿರುತ್ತಲ್ಲ ನಿಮಗೆ ಕೊಟ್ಟಿರ್ತಾರೆ. ಸೊ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಅಂಕವನ್ನು ಗಳಿಸಿರ್ತಕ್ಕಂಥ ಉತ್ತರ ಪತ್ರಿಕೆನ ಇಲಾಖಾ ವೆಬ್ಸೈಟ್ನಲ್ಲೂ ಕೂಡ ಪ್ರಕಟ ಮಾಡಿದ್ದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ವೆಬ್ಸೈಟ್ನಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೂಡ ಕೊಡ್ತೀವಿ. ಈ ಮುಖಾಂತರ ಅಭ್ಯರ್ಥಿಗಳಿಗೆ ಯಾವ ರೀತಿಯಾಗಿ ಬರೆದರೂ ಉತ್ತಮ ಮಾರ್ಕ್ಸ್ಗಳನ್ನು ಪಡ್ಕೋಬೋದಿರುತ್ತೆ, ಅತಿ ಹೆಚ್ಚು ಅಂಕವನ್ನು ಯಾವ ರೀತಿಯಾಗಿ ಪಡ್ಕೊಳ್ಳುವಂಥದ್ದು ಮತ್ತು ನೀವು ಮಾಡ್ತಿರುವಂಥ ಮಿಸ್ಟೇಕ್ಸ್ಗಳು ಏನಿರುತ್ತೆ ಯಾವ ವಿಭಾಗದಲ್ಲಿ ಎಷ್ಟು ಆನ್ಸರ್ಗಳನ್ನು ಬರೀಬೇಕಿರುತ್ತೆ, ಎಷ್ಟು ಅಂದರೆ ಕಟ್ ಮಾಡಬೇಕಿರುತ್ತೆ, ಕಂಪ್ಲೀಟ್ ಮಾಹಿತಿಗಳು ಈ ವಿಡಿಯೋದಲ್ಲಿ ಪಡ್ಕೊತೀರಾ. ಸೊ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಿರುತ್ತೆ. ನಿಮ್ಮ ಸ್ನೇಹಿತರಿಗೆ ಮಾಹಿತಿನ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ಕೂಡ ತಲುಪಿಸಿ ಅಂತ ಹೇಳ್ತಾ ಸೊ ಕನ್ನಡ ವೇದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದಿರುತ್ತೆ. ಇಲ್ಲಿ ಸ್ಕ್ರೀನ್ ಮುಖಾಂತರ ಗಮನಿಸ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಅಲ್ಲಿ ಮೊದಲನೇದಾಗಿ ಗಮನಿಸಬಹುದಿರುತ್ತೆ ಒಂದು ವಿಭಾಗವನ್ನು ಮೆನ್ಷನ್ ಮಾಡಿರುವಂಥದ್ದಾಗಿರುತ್ತೆ ಸರಿಯಾಗಿ ಅವರು ಸ್ಟಾರ್ಟಿಂಗ್ನ ಒಂದು ಕ್ವಶನ್ಗಳಲ್ಲಿ. ಸೊ ಒಂದು ಮಾರ್ಕ್ಸ್ನ ಕೂಡ ಈ ರೀತಿಯಾಗಿ ಎಂಟ್ರಿ ಮಾಡಿರೋದನ್ನು ಕೂಡ ಅಲ್ಲಿ ಮೇಲ್ಗಡೆ ಗಮನಿಸ್ಕೋಬೋದಿರುತ್ತೆ. ಸೊ ವಿದ್ಯಾರ್ಥಿ ಇಲ್ಲಿಂದ ಶುರುವಾಗುವಂಥದ್ದು ಇರುತ್ತೆ. ಸೊ ಆ ವಿಭಾಗ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ಆರ್ಡರ್ ವೈಸ್ನೆಲ್ಲ ಬರ್ಕೊಂಡು ಹೋಗಿದ್ದಾರೆ. ಸೊ ಆ ಕ್ವಶನ್ ಒಂದು ಲೈನ್ ಗಮನಿಸ್ಬೋದಿರುತ್ತೆ, ಒಂದು ಲೈನ್ ಏನು ಕೊಟ್ಟಿರ್ತಾರಲ್ಲ ಅವ್ರ ಹಿಂದೆಗಡೆ, ಸೊ ಆ ಲೈನ್ ಹಿಂದೆನೇ ನಿಮ್ಮ ಒಂದು ಕ್ವಶನ್ ನಂಬರ್ ಹಾಕಬೇಕಿರುತ್ತೆ. ಒಂದು ಆಪ್ಷನ್ ಇರುತ್ತಲ್ಲ ಸರಿಯಾದ ಉತ್ತರನ ಮಾತ್ರ ಒಂದು ಲೈನ್ ಈ ಕಡೆ ಬರೀಬೇಕಿರುವಂಥದ್ದಾಗಿರುತ್ತೆ. ಒಂದು ಲೈನ್ನ ಮಾರ್ಜಿನ್ ಕೂಡ ಗಮನಿಸ್ಕೋಬೇಕಾಗಿರುತ್ತೆ. ನೀವು ಒಂದು ಅಂತ ಹಾಕಿದರೆ ಒಂದು ಫಸ್ಟ್ ಮೇನ್ ಅಂದ್ಬಿಟ್ಟು ಮತ್ತು ಆ ವಿಭಾಗದಲ್ಲಿ ಆ ಅಂತ ಮೆನ್ಷನ್ ಮಾಡಿದ್ದಾರೆ, ಅದನ್ನು ಕ್ವಶನ್ ನಂಬರ್ನ ಆ ಕೆಳಗಡೆ ಹಾಕೊಂಡು ಹೋಗಿರುತ್ತೆ ನೋಡ್ಕೋಬೋದಿರುತ್ತೆ. ಸರಿಯಾಗಿ ಇದನ್ನು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು. ನಂತರದಲ್ಲಿ ಒಂದು ಫಸ್ಟ್ ಮೇನಲ್ಲಿ ಆ ಒಂದು ಫಸ್ಟ್ ಕ್ವಶನ್ಗೆ ಕ್ವಶನ್ನ ಮೆನ್ಷನ್ ಮಾಡಿದ್ದಾರೆ, ಕ್ವಶನ್ ಒಂದು ಅಂತ ಹಾಕಿದರೆ ಅದಕ್ಕೆ ಆನ್ಸರ್ ಏನಿರುತ್ತಲ್ಲ ಅದನ್ನು ಹಾಕಿದರೆ ಜಸ್ಟ್ ಎರಡನೇ ಕ್ವಶನ್ ಅದೇ ಥರ ಹಾಕಿದರೆ ಆಪ್ಷನನ್ನು ಹಾಕಿ ಆನ್ಸರ್ನ ಬರೆದಿದ್ದಾರೆ. ಸೊ ಈ ರೀತಿಯಾಗಿ ನೀವು ಬರ್ಕೊಂಡು ಹೋಗ್ಬೋದಿರುತ್ತೆ ಈಸಿಯಾಗಿ. ಜಾಸ್ತಿ ಅವರು ಸುಮ್ಮನೆ ಆನ್ಸರ್ ಬರೀಬೇಕು ಅಂದ್ಬಿಟ್ಟು ಸುಮ್ಮನೆ ಎಲ್ಲನೂ ಪೂರ್ತಿ ಸೇರಿಸ್ಬಿಟ್ಟು ಏನು ಬರೆಯೋಕೆ ಹೋಗಿಲ್ಲ, ಜಸ್ಟ್ ಆನ್ಸರ್ ಅಷ್ಟೇ ಬೇಕಾಗಿರೋ ಕಾರಣಕ್ಕೆ ಇಷ್ಟು ಮಾತ್ರ ಮೆನ್ಷನ್ ಮಾಡಿದರೆ ಈಸಿಯಾಗಿ ಅವರಿಗೆ ಟೈಮ್ ಕೂಡ ಸೇವ್ ಆಗುತ್ತೆ ಈ ಥರ ಮಾಡಿದ್ರೆ ಅಂತ ಹೇಳ್ಬೋದಾಗಿರುವಂಥದ್ದು. ಈ ರೀತಿಯಾಗಿ ಅವರು 10 ಮಾರ್ಕ್ಸನ್ನು ಈಸಿಯಾಗಿ ಒಂದೇ ಪೇಜಲ್ಲಿ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. 12 ಮಾರ್ಕ್ಸನ್ನು ಕೂಡ ಪಡ್ಕೊಂಡಿದ್ದಾರೆ ನೋಡ್ಬೋದಿರುತ್ತೆ. ಆ ಅಂತ ಎರಡನೇ ಮೇನ್ ಏನಿದೆಯಲ್ಲ ಅದರಲ್ಲೂ ಕೂಡ ಜಸ್ಟ್ ಆ ಒಂದು ಮೆನ್ಷನ್ನ ಆನ್ಸರ್ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ, ಗಮನಿಸ್ಕೋಬೋದಿರುತ್ತೆ. ಇಲ್ಲಿ ಕೂಡ ಗಮನಿಸ್ಕೊತಾ ಇರ್ತೀರಾ 13, 14ನೇದಾಗಿರ್ಬೋದು 15ನೇದಾಗಿರ್ಬೋದು ಒಂದು ಕ್ವಶನ್ಗಳನ್ನು ಕೂಡ ಈಸಿಯಾಗಿ ಅವರು ಅಷ್ಟೇ ಬರೆದಿದ್ದಾರೆ. ಎಷ್ಟು ಬೇಕು ಅಷ್ಟೇ ಏನು ಕೇಳಿರ್ತಾರೆ ಆನ್ಸರ್ ಅಷ್ಟೇ ಬರೆದರೂ ಕೂಡ ಸಾಕಾಗಿರುತ್ತೆ. ಎಕ್ಸಾಮ್ ಮೇಯ್ನಾಗಿ ಇವ್ಯಾಲ್ಯೂಯೇಟರ್ಗೆ ಏನು ಆನ್ಸರ್ ಬೇಕಿರುತ್ತೆ ಅಷ್ಟೇ ಬೇಕಿರುವಂಥದ್ದು ಇರುತ್ತೆ. ಸೊ ಕೆಲವೊಂದು ಕ್ವಶನ್ಗಳಲ್ಲಿ ಕ್ವಶನ್ ನೋಡ್ಕೊಂಡು ಆನ್ಸರ್ ಬರೀಬೇಕಿರುತ್ತೆ. ಅಲ್ಲಿ ಏನು ಮೆನ್ಷನ್ ಅಂತ ಕೇಳಿದ್ದಾರೆ ಅಥವಾ ಏನಂತ ಕೇಳಿದ್ದಾರೆ ಅಂತ ಸಂದರ್ಭದಲ್ಲಿ ಅದನ್ನು ಮಾತ್ರ ಬರೀರಿ, ವಿವರಿಸಿ ಅಂದಾಗ ಮಾತ್ರ ಅದನ್ನು ಕೂಡ ಮುಂದೆ ಹೇಳ್ಕೊಡ್ತೇನೆ ನಿಮಗೆ. ಸೊ ಈ ಅಂತಕ್ಕಂಥದ್ದನ್ನು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಆ ಒಂದು ವಿಭಾಗವನ್ನು ಕೂಡ ಅಂದರೆ ವಿಭಾಗ ಅಲ್ಲ ಆ ಒಂದು ಏನು ಆಯ್ಕೆಯನ್ನು ಕೂಡ ಒಂದು ಭಾಗವನ್ನು ಕೂಡ ಅದರಲ್ಲಿ ಒಂದು ಕ್ವಶನ್ ನಂಬರ್ 16 ಅಂತಕ್ಕಂಥ ಏನಿರುತ್ತಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕ್ವಶನ್ ನಂಬರ್ ಅಂತಕ್ಕಂಥದ್ದನ್ನು ಪ್ರಮುಖವಾಗಿ ಮೆನ್ಷನ್ ಮಾಡಿ ಅದರಲ್ಲಿ ಒಂದು ಈ ಆಗಿರ್ಬೋದು ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಿರುತ್ತೆ. ನಂತರದಲ್ಲಿ ಈಸಿಯಾಗಿ ಅಂದ್ಬಿಟ್ಟು ಅದನ್ನು ಒಂದು ಸರಿಯಾದ ಆನ್ಸರ್ಗಳನ್ನು ಅದರ ಪಕ್ಕದಲ್ಲೇ ಬರೆದಿರೋದ್ರಿಂದ ಇದು ಕೂಡ ಈಸಿ ಆಗಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಆನ್ಸರ್ನ ನೋಡ್ಕೊಳ್ಳೋದಕ್ಕೂ ಕೂಡ ಈ ರೀತಿಯಾಗಿ ಅಲ್ಲಿ 5 ಔಟ್ ಆಫ್ 5 ಮಾರ್ಕ್ಸ್ ಪಡ್ಕೊಂಡಿರುವಂಥದ್ದಾಗಿರುತ್ತೆ. ನಂತರ ನೋಡುವಂತಾರೆ ಆ ವಿಭಾಗದಲ್ಲಿ ಕೂಡ ಪ್ರಮುಖವಾಗಿ ಗಮನಿಸ್ತಾ ಇದ್ದೀರಾ ಆ ಒಂದು ಕ್ವಶನ್ ನಂಬರಿನ ಒಂದು ಸೆಕೆಂಡ್ ಮೇನ್ ಅಂತ ಮೆನ್ಷನ್ ಮಾಡಿದರೆ ಆ ಅಂತ ಮೆನ್ಷನ್ ಮಾಡಿ 17ನೇ ಕ್ವಶನ್ ಹಾಕಿದ್ದಾರೆ, 18ನೇ ಕ್ವಶನ್, 19ನೇ ಕ್ವಶನ್, 20, 21ನೇ ಕ್ವಶನ್ ಈ ಥರ ಎಲ್ಲ ಮೆನ್ಷನ್ ಮಾಡಿದರೆ ಈಸಿಯಾಗಿ ಅವರು ಎಷ್ಟು ಬೇಕು ಅಷ್ಟೇ ಬರೆದಿರುವಂಥದ್ದಾಗಿರುತ್ತೆ. ಗಮನಿಸ್ತಾ ಇರದಿರಲಿ 23ನೇ ಕ್ವಶನ್ ನಾನು ಎಕ್ಸಾಂಪಲ್ ಹೇಳ್ತೀನಿ. ಸೊ ಒಂದು ಮೇಷ್ಟ್ರು ಹೇಳಿದಂಥ ಒಂದು ಕಲಾಂ ಮೇಷ್ಟ್ರು ಹೇಳಿದಂಥ ಒಂದು ಪಂಚಾಕ್ಷರಿ ಮಂತ್ರಗಳು ಯಾವುದು, ಏನು ಕುತೂಹಲ ಆಗಿರ್ಬೋದು, ಏಕಾಗ್ರತೆ ಆಗಿರ್ಬೋದು, ಜ್ಞಾನ, ಶ್ರಮಪಟ್ಟು ಕೆಲಸ ಮಾಡುವುದು ಆಗಿರ್ಬೋದು, ಗುರಿ ಸಾಧಿಸುವ ಛಲ, ಇದು ಪ್ರಮುಖವಾಗಿ ಅಂದರೆ ಜಸ್ಟ್ ಮೆನ್ಷನ್ ಮಾಡಿರೋದಾಗಿರುತ್ತೆ. ಏನೇನು ಇರುತ್ತವಲ್ಲ ಅದನ್ನು ಕಂಪ್ಲೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ರೀತಿಯಾಗಿ ಏನು ಆನ್ಸರ್ ಬೇಕಿರುತ್ತಲ್ಲ ಅಷ್ಟು ಮಾತ್ರ ಮೆನ್ಷನ್ ಮಾಡಬೇಕು. ಇಲ್ಲಿ ನೋಡಿ ಫಸ್ಟ್ ಒಂದು 17ನೇ ಕ್ವಶನ್ ಸ್ವಲ್ಪ ಆನ್ಸರ್ ಜಾಸ್ತಿ ಬರೆದಿದ್ದಾರೆ. ಒಂದು 23ನೇ ಕ್ವಶನ್, 22ನೇ ಕ್ವಶನ್ ಆಗಿರ್ಬೋದು, 21ನೇದೆಲ್ಲನೂ ಕೂಡ ಒಂದು ಕಡಿಮೆ ಬರೆದಿರುವಂಥದ್ದಾಗಿರುತ್ತೆ. ಎಷ್ಟು ಬೇಕು ಅಷ್ಟೇ ಮಾತ್ರ ಬರೆದಿರುವಂಥದ್ದಾಗಿರುತ್ತೆ. ಅತಿಯಾಗಿ ಆನ್ಸರ್ನ ಕೂಡ ಅವ್ರು ಬರೆದಿಲ್ಲ. 20ನೇ ಕ್ವಶನ್ ನೋಡ್ಬೋದಾಗಿರುವಂಥದ್ದು ರೈಫಲ್ ಆಗಿರ್ಬೋದು, ಬಾಂಬ್ ಆಗಿರ್ಬೋದು, ಒಂದು ಟ್ಯಾಂಕ್ ಟೈರ್ ಆಗಿರ್ಬೋದು, ಇವುಗಳನ್ನು ಸರಿಯಾಗಿ ಎಷ್ಟು ಬೇಕು ಅಷ್ಟೇ ಆನ್ಸರ್ ಬರೆದಿರುವಂಥದ್ದಾಗಿರುತ್ತೆ. ಎಲ್ಲಿ ಬೇಕಿರುತ್ತೆ ಅಲ್ಲಿ ನೀವು ಬರೀಬೇಕಿರುತ್ತೆ. ನಂತರ ಈ ಅಂತಕ್ಕಂಥ ಒಂದು ಮೇನಲ್ಲೂ ಕೂಡ ಒಂದು ಗಮನಿಸ್ಕೊಂಬೋದಾಗಿರುತ್ತೆ. ಅಂದರೆ ಕ್ವಶನ್ಗೆ ಸಂಬಂಧಪಟ್ಟಂತೆ ಅವ್ರ ಆನ್ಸರ್ನ ಯಾವ ಥರ ಅಟೆಂಡ್ ಮಾಡ್ಕೊಂಡು ಬರೆದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಕೊಂಬೋದಾಗಿರುವಂಥದ್ದಾಗಿರುತ್ತೆ ನೀವು. ಸೊ ಅಂದರೆ ಆ ಒಂದು ಮೇನ್ಗಳಲ್ಲಿ ಸೊ ಅವುಗಳನ್ನು ಸರಿಯಾಗಿ ಮೆನ್ಷನ್ ಮಾಡಿ ಕ್ವಶನ್ ನಂಬರ್ಗಳನ್ನು ಹಾಕಬೇಕಿರುತ್ತೆ. ನಂತರ ಈ ವಿಭಾಗದನ್ನು ಗಮನಿಸುವಂತಾರೆ 3ನೇ ಮೇನಲ್ಲಿ ಈ ರೀತಿಯಾಗಿ ಬರೆದಿರುವಂಥದ್ದಾಗಿರುತ್ತೆ. ಅಲ್ಲಿ ಆಯ್ಕೆ ಆಗಿರ್ಬೋದು, ಸಂದರ್ಭ ಆಗಿರ್ಬೋದು, ಸ್ವಾರಸ್ಯ ಆಗಿರ್ಬೋದು, ವಿಶೇಷತೆ ಆಗಿರ್ಬೋದು, ಜೌಸ್ಟ್ ಅವುಗಳನ್ನು ಮೆನ್ಷನ್ ಮಾಡಿ ಪಕ್ಕದಲ್ಲಿ ಈ ಥರ ಬರೆದು ಅಂಡರ್ಲೈನ್ ಕೂಡ ಮಾಡಿದ್ದಾರೆ. ಪ್ರಮುಖವಾಗಿ ಅದನ್ನು ನೋಡ್ಕೊಳ್ಳಿ, ಅಂಡರ್ಲೈನ್ ಕೂಡ ಮಾಡಬೇಕಿರುತ್ತೆ. ಅಂಡರ್ಲೈನ್ ಮಾಡಬೇಕಿರೋ ಉದ್ದೇಶ ಏನಂದರೆ ವ್ಯಾಲ್ಯೂಯೇಟರ್ಗೆ ನಿಮ್ಮ ಒಂದು ತಪ್ಪನ್ನು ಕಾಣ್ದೇನೆ ಒಂದು ಜಸ್ಟ್ ನನ್ನ ಪ್ರಕಾರ ಹೇಳಿದರೆ ನಿಮ್ಮ ಆನ್ಸರನ್ನು ಬರೆದಿರುವಂಥ ಸಂದರ್ಭದಲ್ಲಿ ಅಂಡರ್ಲೈನ್ ಮಾಡಿಬಿಟ್ರೆ ಮೇನ್ ಪಾಯಿಂಟ್ಸ್ಗಳಿಗೆ ಅವ್ರು ಅದನ್ನು ಮಾಡ್ತಾರೆ. ಓಕೆ ಇದನ್ನು ಬರೆದಿದ್ದಾರೆ ಈ ವಿದ್ಯಾರ್ಥಿ ಅಂದ್ಬಿಟ್ಟು ಮಾರ್ಕ್ಸನ್ನು ಕೊಟ್ಕೊಂಡು ಮುಂದೆ ಹೋಗ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ಮೇನ್ ಬೇಕಿರುತ್ತೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದನ್ನು ಬಿಟ್ಬಿಟ್ಟು ನೀವು ಜಸ್ಟ್ ಎಲ್ಲನೂ ಬರ್ಕೊಳ್ತಾ ಹೋದಂಥ ಸಂದರ್ಭದಲ್ಲಿ ಅವರೆಲ್ಲನೂ ಓದಿದಾಗ ನಿಮ್ಮ ಒಂದು ಮಿಸ್ಟೇಕ್ಸ್ ಇನ್ನೊಂದು ಮತ್ತೊಂದು ಇದ್ದಾಗ ಅಲ್ಲಿ ನಿಮಗೆ ಮಾರ್ಕ್ಸ್ ಕಟ್ ಆಗುವ ಸಾಧ್ಯತೆಗಳು ಇರುತ್ತೆ. ಕೆಲವೊಂದರಲ್ಲಿ ತಪ್ಪುಗಳನ್ನು ಮಾಡಿದಾಗ ನೀವು ಈ ರೀತಿ ಅಂಡರ್ಲೈನ್ ಮಾಡಿದಾಗ ಜಸ್ಟ್ ಮೇನ್ ಆನ್ಸರ್ ಇರೋದ್ರಿಂದ ಅವ್ರು ಮಾರ್ಕ್ಸ್ ಕೊಡುವಂಥ ಸಾಧ್ಯತೆ ಇರುತ್ತೆ. ಮತ್ತು ಇಲ್ಲಿ ಅತಿ ಹೆಚ್ಚು ಅಂಕ ತಗೊಂಡಿರೋದ್ರಿಂದ ಒಂದು ಗ್ರೀನ್ ಪೆನ್ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಇನ್ನೊಬ್ರು ಕೂಡ ಅದನ್ನು ಫೈನಲ್ ಆಗಿ ಇವ್ಯಾಲ್ಯೂಯೇಟ್ ಕೂಡ ಮಾಡ್ತಾರೆ ಅನ್ಬೋದು ಔಟ್ ಆಫ್ ಮಾರ್ಕ್ಸ್ ಹೋಗುವಂಥ ಸಂದರ್ಭದಲ್ಲಿ ನೋಡ್ಬೋದಾಗಿರುತ್ತೆ. 3 ಔಟ್ ಆಫ್ 3 ಆಗಿರ್ಬೋದು, 3 ಔಟ್ ಆಫ್ 3 ಆಗಿರ್ಬೋದು. ಈ ಒಂದು ಕ್ವಶನ್ಗಳಿಗೆ ಯಾವ ರೀತಿಯಾಗಿ ಕೆಲವೊಂದನ್ನು ಜಾಸ್ತಿ ಆನ್ಸರ್ ಬರೆದಿದ್ದಾರೆ, ಕೆಲವೊಂದಕ್ಕೆ ಕಡಿಮೆ ಆನ್ಸರ್ ಬರೆದಿದ್ದಾರೆ. ಕ್ವಶನ್ ಮತ್ತು ಆನ್ಸರ್ ಎಷ್ಟಿದೆ, ಯಾವ ಥರ ಬರೀಬೇಕಿರುತ್ತೆ, ಇವುಗಳನ್ನು ಕೂಡ ನೀವು ತಿಳ್ಕೊಬೇಕಿರುತ್ತೆ. ಔಟ್ ಆಫ್ ಸ್ಕೋರ್ ಮಾಡಬೇಕು ಅಂದರೆ ಪ್ರಾಕ್ಟೀಸ್ ಅಂತೂ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ಬೋದು. ಮತ್ತು ಈ ವಿಭಾಗದಲ್ಲೂ ಕೂಡ ಗಮನಿಸಬಹುದಿರುತ್ತೆ 37ನೇ ಕ್ವಶನ್ಗೆ ಎಷ್ಟು ಆನ್ಸರ್ನ ಇವರು ಬರೆದಿದ್ದಾರೆ ಅಂದ್ಬಿಟ್ಟು ಮತ್ತು ಯಾವ ರೀತಿಯಾಗಿ ಬರೆದಿದ್ದಾರೆ ಪ್ಯಾರಾಗ್ರಾಫ್ ಟೈಪಲ್ಲಿ ಇವರು ಬರೆದಿರುವಂಥದ್ದಾಗಿರುತ್ತೆ. ಸ್ಟಾರ್ಟಿಂಗ್ ಟು ಎಂಡಿಂಗ್ ನೀವು ಬರೆಯೋಕೆ ಹೋಗಬೇಡಿ, ಯಾವ ರೀತಿ ಪ್ಯಾರಾಗ್ರಾಫಲ್ಲಿ ಬರೆದರೆ ಹೆಚ್ಚು ಉಪಯುಕ್ತ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ನಂತರದಲ್ಲಿ ಗಮನಿಸುವಂಥ ಒಂದು 40ನೇ ಕ್ವಶನ್ ಆಗಿರೋದು
ಯಾವ ರೀತಿಯಾಗಿ ಬರೆದಿದ್ದಾರೆ 46ನೇ ಕ್ವಶ್ಚನ್ ಆಗಿರ್ಬೋದು. ಒಂದು ಮೇಯ್ನನ್ನು ಮೆನ್ಷನ್ ಮಾಡಲೇಬೇಕಿರುತ್ತೆ ಮತ್ತು ಒಂದು ಬಾರ್ಡರ್ ಲೈನ್ನ ಹೊರಗಡೆನೇ ಮಾಡಬೇಕು ಅದನ್ನು ಕೂಡ ಹೇಳಿರುವಂಥದ್ದು. ಮತ್ತು ಭಾಗದಲ್ಲೂ ಕೂಡ ಗಮನಿಸಬಹುದಿರುವಂಥದ್ದಾಗಿರುತ್ತೆ. ಅದೇ ನೀವು ಆದಷ್ಟು ಇವರು ಪ್ರಮುಖವಾಗಿ ಇದನ್ನು ಮೇಯ್ನಾಗಿ ಅರ್ಥ ಮಾಡ್ಕೋಬೇಕಿರೋದೇನಿದೆ 45ನೇ ಕ್ವಶ್ಚನ್, 46ನೇ ಕ್ವಶ್ಚನ್, 47ನೇ ಕ್ವಶ್ಚನ್, 48, 49, 50 ಇಲ್ಲಿ ನೋಡಿ ಗಮನಿಸ್ಕೊಂಬೋದಾಗಿರುತ್ತೆ. ಅಭ್ಯರ್ಥಿಗೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ 6 ಬರೀರಿ ಅಂತ ಹೇಳಿರ್ತಾರೆ. ಇವರೇನು ಮಾಡಿದ್ದಾರೆ ಇಲ್ಲಿ ಗಮನಿಸ್ಕೊಂಬೋದಾಗಿರುತ್ತೆ ಅಭ್ಯರ್ಥಿಗಳು. ಜಸ್ಟ್ ಇವರು 45ನೇದು ಬರೆದಿದೆ, 46, 47ನೇದು 48, 49, 50 ಈ ಥರ ಬರೆದಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಇಲ್ಲಿ ರಾಂಗ್ ಅಂತಲೂ ಕೂಡ ಕೆಲವೊಂದನ್ನು ಕೊಟ್ಟಿದ್ದಾರೆ. ಬಟ್ ಆದರೆ ಇಲ್ಲಿ ಗಮನಿಸ್ಕೋಬೋದಿರುತ್ತೆ ಎಕ್ಸ್ಟ್ರಾನು ಕೂಡ ಇವರು ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಮೆನ್ಷನ್ ಆಗಿರುವಂಥದ್ದಾಗಿರುತ್ತೆ. ಅಂದರೆ ಕ್ವಶ್ಚನ್ ನಂಬರ್ ಅದಕ್ಕೆ ಕೆಲವೊಂದಕ್ಕೆ ಹಾಕಿಲ್ಲ ಅವರು, ಬಟ್ ಆದರೂ ಕೂಡ ಎಕ್ಸ್ಟ್ರಾ ಬರೆದಿರೋ ಅದ್ರ ಕ್ವಶ್ಚನ್ ನಂಬರ್ ಮೆನ್ಷನ್ ಮಾಡಿಲ್ಲ ಅಷ್ಟೇ. ಬಟ್ ಆದರೂ ಕೂಡ ಅವರಿಗೆ ಅಲ್ಲಿ ಮಾರ್ಕ್ಸನ್ನು ಕೂಡ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ಏನು ಎತ್ತ ಅದನ್ನು ನೋಡ್ಕೊಬೋದಿರುವಂಥದ್ದೇ ಇರುತ್ತೆ. ಸೊ ಈ ರೀತಿಯಾಗಿ ಎಷ್ಟು ಕ್ವಶ್ಚನ್ಗಳನ್ನ ನೀವು ಬರೆದಿದ್ದೀರಾ, ಎಷ್ಟು ಆನ್ಸರನ್ನು ಬರೆದಿದ್ದೀರಾ, ಅದರಲ್ಲಿ ಎಷ್ಟು ಸರಿಯಾಗಿದ್ದಾವೆ ಏನು ಎತ್ತ ಇದನ್ನು ಕೂಡ ನೀವು ಅರ್ಥ ಮಾಡ್ಕೊಬೋದಿರುವಂಥದ್ದಾಗಿರುತ್ತೆ. ಇಲ್ಲಿ ಅವ್ರಿಗೆ 6 ಮಾರ್ಕ್ಸ್ ಇದಕ್ಕೆ ಸಿಕ್ಕಿರುವಂಥದ್ದಾಗಿರುತ್ತೆ. ನಂತರದಲ್ಲಿ ಗಮನಿಸ್ಕೋಬೋದಿರುತ್ತೆ ಈ ರೀತಿಯಾಗಿ ಕ್ವಶ್ಚನ್ಗಳಿಗೆ ಆನ್ಸರನ್ನು ಇಲ್ಲಿ ಬರೆದಿರುವಂಥದ್ದಾಗಿರುತ್ತೆ ಪ್ರಮುಖವಾಗಿ. ನಂತರ 51ನೇ ಕ್ವಶ್ಚನ್ ಏನು ಬರೆದಿದ್ದಾರಲ್ಲ ಅವರು, ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಜೀವನದಲ್ಲಿ ಗ್ರಂಥಾಲಯ ಅಂದರೆ ಇದರ ಮಹತ್ವ ಅಂದರೆ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬರೆದಿರುವಂಥದ್ದಾಗಿರುತ್ತೆ. ಈ ರೀತಿಯಾಗಿ ಉಪಸಂಹಾರ ಆಗಿರ್ಬೋದು, ವಿವರಣೆ ಅಂತಕ್ಕಂಥದ್ದು, ಪೀಠಿಕೆ ಅಂತಕ್ಕಂಥದ್ದು ಎಲ್ಲ ಹಾಕ್ಬಿಟ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಸೊ ನೋಡಿದಾಗಲೇ ಒಂದು ಸರಿಯಾಗಿ ನಾವು ಬರೆದಿದ್ದಾರೆ ಇವರು ನಾವು ಫೀಲ್ ಬರೋ ರೀತಿ ಬರೆದಿರುವಂಥದ್ದು. ನಂತರ ಲಾಸ್ಟಾಗಿ ನೋಡೋದಾದ್ರೆ ಒಂದು ಲೆಟರ್ ರೈಟಿಂಗ್ನ ನೋಡಬಹುದಾಗಿರುತ್ತೆ, ಅವರ ರೀತಿ ಅಚ್ಚುಕಟ್ಟಾಗಿ ಬರೆದಿದ್ದಾರೆ ಅಂದ್ಬಿಟ್ಟು. ಬಟ್ ಇಲ್ಲಿನೂ ಕೂಡ ಗಮನಿಸಬಹುದಾಗಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇವರು ಮಾಡಿದ್ದಾರೆ. ಅಂದರೆ ನಾರ್ಮಲಾಗಿ ಒಂದು ರೆಡ್ ಪೆನ್ನಲ್ಲಿ ಶಿಕ್ಷಕರನ್ನು ಕರೆಕ್ಷನ್ ಮಾಡಿರ್ತಾರಲ್ಲ ಅಲ್ಲಿಗೆ ಚೆಕ್ ಆಗಿಲ್ಲ ಇದು. ಬಟ್ ಔಟ್ ಆಫ್ ಔಟ್ ತೊಗೊಂಡಂಥ ಸಂದರ್ಭದಲ್ಲಿ ಇನ್ನೊಬ್ಬರು ಕೂಡ ಚೆಕ್ ಮಾಡಿರ್ತಾರಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಗ್ರೀನ್ ಪೆನ್ನಿಂದ ಅವ್ರು ಚೆಕ್ ಮಾಡಿರೋದಾಗಿರುತ್ತೆ ಮೇನ್ ಅಧಿಕಾರಿಗಳು. ಸೊ ಅಲ್ಲಿ ಆ ಸಂದರ್ಭದಲ್ಲಿ ಅವರು ಅಬ್ಸರ್ವ್ ಮಾಡಿದ್ದಾರೆ, ಪಿನ್ ಟು ಪಿನ್ ಅವರು ಅಬ್ಸರ್ವ್ ಮಾಡ್ತಾರೆ ಅನ್ಬೋದು ಔಟ್ ಆಫ್ ಔಟ್ಗೆ. ಬಟ್ ಇಲ್ಲಿ ಎಲ್ಲ ಕರೆಕ್ಟಾಗಿರೋದ್ರಿಂದ ಜಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಅಷ್ಟು ಅಬ್ಸರ್ವ್ ಮಾಡೋಕ್ಕೆ ಹೋಗಿಲ್ಲ ಅವರು. ಸೊ ಆ ರೀಸನಿಂದ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಕ್ಕಿರುವಂಥದ್ದಾಗಿರುತ್ತೆ. ಈ ರೀತಿಯಾಗಿ ನೀವು ಕೂಡ ಬರೀಬೋದಾಗಿರುತ್ತೆ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಇತರ ವಿಷಯಗಳಿಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ.